ಸಮಸ್ತ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ಲೋಕಲ್ ಏಜೆಂಟ್ಸ್ಗೆ ಸುಸ್ವಾಗತ. ಕಾಂಗ್ರೆಸ್ ಗಿಡ ನೀವೆಲ್ಲರೂ ನೋಡಿರ್ತೀರ, ಇದೆಲ್ಲ ತೋಟದಲ್ಲಿ ಹೊಲ ಗದ್ದೆಯಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತೆ. ಬೇಕಾದ್ರೆ ನೋಡಿ ಇಲ್ಲಿ ಈ ತೋಟದಲ್ಲಿ ನೋಡಿ ತುಂಬ ಬೆಳೆದಿದೆ. ನಮಗೆ ಒಂದು ಔಷಧಿ ಗುಣ ಏನಪ್ಪ ಅಂದರೆ ಕಾಂಡ ಮತ್ತು ಬೇರು. ಇದು ಯಾವ ರೀತಿಯಲ್ಲಿ ನಮ್ಗೆ ಯೂಸ್ ಆಗುತ್ತಂದರೆ, ಕ್ಯಾನ್ಸರ್ ಇರೋ ಪೇಷಂಟ್ಗೆ ಈ ಕಾಂಡ ಮತ್ತು ಬೇರು ಕಷಾಯ ಮಾಡಿ ಕುಡಿಸ್ರೆ, ಅಥವಾ ಆ ಬೇರಾಗಲಿ ಕಾಂಡಾಗಲಿ ಕಷಾಯ ಕುಡಿಸ್ಬಿಟ್ರೆ ಕ್ಯಾನ್ಸರ್ ಅನ್ನೋದು ನಿವಾರಣೆ ಮಾಡೋ ಶಕ್ತಿ ಇದೆ. ಇದನ್ನು ಹಲವಾರು ರೈತರು ಏನು ಅನ್ಕೊಂತಾರೆ ಅಂದರೆ, ಈ ಗಿಡ ಏನು ಯೂಸ್ ಬರಲ್ಲ, ಸುಮ್ಮನೆ ವೇಸ್ಟ್ ಅನ್ಕೊಂತಾರೆ. ಬಟ್ ಇದರಲ್ಲಿರೋ ಅಂಶಗಳು ಗೊತ್ತಾಗಲ್ಲ ಅವ್ರು ಯಾವ ಥರ ಯೂಸ್ ಆಗುತ್ತಂದರೆ, ನಾವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್. ಕಾಂಗ್ರೆಸ್ ಗಿಡ ಉಪಯೋಗ ಏನಂದರೆ, ಒಂದು ಬೆಳೆಗೆ ಕೀಟನಾಶಕವಾಗಿ ಉಪಯೋಗಿಸ್ಕೋಬೋದು. ಅದು ಯಾವ ರೀತಿಯಪ್ಪ ಅಂದರೆ, ಇದ್ರ ಎಲೆ ಇರುತ್ತಲ್ಲ, ಇದು ಎಲೆ ತಗೊಂಡು ಚೆನ್ನಾಗಿ ಕುಟ್ಟಿ ಒಂದು 2 ಲೀಟ್ರ್ ರಸ ಮಾಡ್ಕೊಂಡು, ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಂಡು ಒಂಚೂರು ರಸ ಮಾಡ್ಕೊಂಡು, ಇದ್ರ ಜೊತೆಗೆ ನಾಟಿ ಹಸ ಗಂಜಲ ತಗೊಂಡು 2 ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ 2 ಮಿಕ್ಸ್ ಮಾಡಿದ್ಮೇಲೆ ಒಂದು ನೆರಳಿರೋ ಪ್ರದೇಶದಲ್ಲಿ ಒಂದು 10 ಡೇಸ್ ಸಿಗಬೇಕು. ಆ ನಂತರ ಏನು ಮಾಡಬೇಕಪ್ಪ ಅಂದರೆ, ಇದು ತಗೊಂಡು ವಾಟರ್ ತಗೊಂಡು ಒಂದು ಲೀಟ್ರ್ ವಾಟ್ರಿಗೆ 10 ml ಹಾಕೋಬೇಕು. ಈ ಥರ ಹಾಕ್ಕೊಂಡ್ರೆ ಯಾವುದೇ ಬೆಳೆಗಾಗಲಿ ಕೀಟನಾಶಕವಾಗಿ ಉಪಯೋಗಿಸ್ಕೋಬೋದು. ಒಳ್ಳೆ ರಿಸಲ್ಟ್, ಪೋಷಕಾಂಶ ಚೆನ್ನಾಗಿರುತ್ತೆ. ಆದ್ದರಿಂದ ಬೆಳೆ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದು ಟೈಮ್ ಟ್ರೈ ಮಾಡಿ. ಗಿಡದಲ್ಲಿ ನಾವು ವಿಶೇಷವಾದ ಗುಣ ಏನಂದರೆ, ನೈಟ್ರೋಜನ್ನು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಮೆಗ್ನೀಷಿಯಮ್ಮು, ಈ ಥರ ಅಂತಹ ಅಂಶಗಳಿರ್ತವೆ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ, ಎಲೆಗಳಲ್ಲಿ ಕಂಡು ಬರುತ್ತೆ. ಇದನ್ನೆಲ್ಲ ನಾವು ಸರಿಯಾದ ಸಮಯಕ್ಕೆ ಯೂಸ್ ಮಾಡ್ಕೋಬೇಕೆಂದ್ರೆ, ಗಿಡ ಚಿಕ್ಕದಾಗಿರೋವಾಗೆ ಹೂವು ಬಿಡಬಾರ್ದು. ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಕಿತ್ಕೊಂಡು ಒಂದು ಗುಂಡಿ ತೊಡ್ಕೊಂಡು ಒಂದು ಗುಂಡಿಗೆ ಹಾಕ್ಕೊಂಡು ಯಥೇಚ್ಛವಾಗಿ ಆ ಗುಣಿಯಲ್ಲಿ ಹಾಕ್ಬಿಟ್ಟು ಒಂಚೂರು ಸಗಣಿ ಹಾಕ್ಬಿಟ್ಟು ಅದ್ರ ಮೇಲೆ ಇವಾಗ ಹಾಕ್ತೀವಲ್ಲ, ಈ ಗಿಡ ಕಿತ್ಕೊಂಡು ಹೋಗ್ತೀವಿ ನಾವು. ಇನ್ನೂ ಹೂವು ಬಿಟ್ಟಿಲ್ಲ ಅಂದ್ಕೊಳ್ಳಿ, ಇನ್ನೂ ಎಳೆದು. ಆ ಟೈಮಲ್ಲಿ ಕಿತ್ಕೊಂಡು ಹೋಗಿ ಒಂದು ಗುಂಡಿಗೆ ಹಾಕಬೇಕು. ಗುಂಡಿಗೆ ಹಾಕ್ಬಿಟ್ಟು ಒಂಚೂರು ಸಗಣಿ ಅದ್ರ ಮೇಲೆ ಸಗಣಿ ಹಾಕಬೇಕು. ಇದು ಯಾವ ಥರ ಮಾಡಬೇಕಂದ್ರೆ, ನೆರಳು ಪ್ರದೇಶದಲ್ಲಿ ಮಾಡಬೇಕು. ತೇವಾಂಶ ಚೆನ್ನಾಗಿರ್ಬೇಕು, ಆಗ ಮಾತ್ರ ಗೊಬ್ಬರ ಆಗುತ್ತೆ. ಇದು ಯೂಸಸ್ ಅಲ್ಲಿ ನಮ್ಮ ಇಂಡಿಯಾಗೆ ಆಹಾರ ಕೊರತೆ ಆಗುತ್ತೆ. ಆ ಸಮಯದಲ್ಲಿ ಅಮೇರಿಕಾದಿಂದ ಇಂಡಿಯಾಗೆ ಗೋಧಿ ಆಮದು ಮಾಡ್ಕೊತಾರೆ. ಆ ಆಮದು ಮಾಡ್ಕೊಂಡ ಸಮಯದಲ್ಲಿ ಮಹಾರಾಷ್ಟ್ರ ಪುಣೆ ಎಂಬ ಸ್ಥಳದಲ್ಲಿ ಮೊಟ್ಟ ಮೊದಲಿಗೆ ನಮಗೆ ಪಾರ್ಥೇನಿಯಂ ಅನ್ನೋ ಗಿಡ ಪರಿಚಯ ಆಯಿತು. ಅಲ್ಲೇ ಫಸ್ಟ್ ನೋಡಿದ್ದು, ನಮ್ಮ ಇಂಡಿಯಾದಲ್ಲಿ ನೋಡಿದ್ದು ಫಸ್ಟ್ ಅಲ್ಲೇ. 1956ರಲ್ಲಿ ಇದು ಪುಣೆಯಲ್ಲಿ ಮೊಟ್ಟ ಮೊದಲಿಗೆ ಕಂಡು ಬರುತ್ತೆ. ಆ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಬಟ್ ಏನಪ್ಪ ಅಂದರೆ, ಇದು ಕಾಂಗ್ರೆಸ್ ಗಿಡ ಜಾಸ್ತಿ ಬೆಳೆಯೋಕ್ಕೆ ಪ್ರಾರಂಭ ಮಾಡುತ್ತೆ. ಯಾವ ಥರ ಅಂದರೆ, ಒಂದು ಬೆಳೆ ಆಗಿಬಿಟ್ರೆ ಒಂದು 40% ಇದೇ ಇರುತ್ತೆ. ಯಾಕಂದರೆ ಬೆಳೆಯಲ್ಲಿ ಒಂದು 40% ಇದೇ ಇದ್ದಾಗ ಬೆಳೆ ಚೆನ್ನಾಗಾಗಲ್ಲ. ಅದರಿಂದ ನಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇದೆ ರೈತರಿಗೆ. ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಇದ್ರ ಮೇಲೆ ಯಾವುದೇ ಒಂಥರ ಆಕ್ಷನ್ ತಗೊಂಡಿಲ್ಲ. ಏನು ತಲೆ ಕೆಡ್ಸ್ಕೊಳಕ್ಕೇನು ಹೋಗಿಲ್ಲ. ಯಾವುದೇ ಒಂದು ಆಕ್ಷನ್ ಫಾಸ್ಟಾಗಿ ಗ್ರೋತ್ ಆಗುತ್ತಂದರೆ, ಬೀಜ ಬಂದು ತುಂಬ ಲೈಟ್ ವೆಯ್ಟ್ ಇರುತ್ತೆ ಇದು. ಅದರಿಂದ ಗಾಳಿಯಲ್ಲಿ ನೀರಲ್ಲಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಆದ್ದರಿಂದ ಈ ಪ್ರದೇಶ ಎಲ್ಲ ಕೀಳೋ ಸಮಯದಲ್ಲಿ ಇಲ್ಲಿ ಗಿಡ ಕೀಳ್ತೀವಲ್ಲ, ಅವಾಗ ಉಸಿರಾಡೋ ಸಮಸ್ಯೆ ಆಗ್ಬೋದು, ಇಲ್ಲಾಂದರೆ ಕೆಲವ್ರಿಗೆ ಚರ್ಮ ನವೆ ಆಗ್ಬೋದು. ಅಂದರೆ ಫುಲ್ ಗಟ್ಟಿ ಇರುತ್ತೆ. ಹಿಂಗೆ ಕೀಳ್ತೀವಲ್ಲ, ಏನಾಗುತ್ತಂದರೆ ಕೈಯೆಲ್ಲ ಕಹಿ ಆಗಿಬಿಡುತ್ತೆ. ಹಂಗೆ ಊಟ ಮಾಡ್ತೀವಿ, ಅದರಿಂದ ಕೂಡ ಒಂದು ಸೈಡ್ ಎಫೆಕ್ಟ್ ಬರುತ್ತೆ. ರೈತರು ಯಥೇಚ್ಛವಾಗಿ ಕೀಳ್ತಿರಲ್ಲ, ನೀವು ಕೈ ತೊಳ್ಕೊಂಡೆ ಊಟ ಮಾಡಿ. ಈಗ ನೀವೇನೋ ಕೈ ತೊಳ್ಕೊಳ್ಳಿದಂದರೆ ಇದೇನಾಗುತ್ತಂದರೆ ಲಂಗ್ಸ್ಗೆ ಎಫೆಕ್ಟ್ ಆಗೋದು, ಅಸ್ತಮಾ. ಈ ಬ್ರೀಡ್ ಅನ್ನೋದು 1956ರಲ್ಲಿ ಬಂದಿದ್ದು. ಇವಾಗಷ್ಟು 2024 ಇಲ್ಲಿವರೆಗೂ ಹೋಗಿಲ್ಲ. ನೋಡಿ ಸುತ್ತಮುತ್ತ ನೋಡಿ ಎಷ್ಟೊಂದಿದೆ. ರೈತರಿಗೆ ಏನಪ್ಪ ಅಂದರೆ ಅನಾನುಕೂಲ ಇದು ಬೆಳೆಯಲ್ಲೇ. ಪಾಪ ಇವಾಗ ಒಂದು ಬೆಳೆ ಆಗುತ್ತೆ ಚೆನ್ನಾಗಿ, ಫಸ್ಟ್ ಟೈಮ್ ಚೆನ್ನಾಗಿ ಉಳ್ತಾರೆ, ಇನ್ನೇನು ಬರಲ್ಲ ಅನ್ಕೊಂತಾರೆ, ಎಲ್ಲ ಹೋಗಿರುತ್ತೆ. ಬಟ್ ಎಲ್ಲ ಸಸಿ ಉಣ್ತಾರೆ, ಎಲ್ಲ ಓಕೆ, ಇನ್ನೇನು ಬರಲ್ಲ ಅನ್ಕೊಂತಾರೆ. ಇನ್ನೊಂದು 10 ದಿವಸ ನೋಡ್ಬಿಟ್ರೆ ಹಂಗೆ ಮೊಳಕೆ ಬಂದ್ಬಿಟ್ಟಿರುತ್ತೆ. ಯಾಕೆ ಏನು ಮಾಡಿದ್ರು ಹೋಗಲ್ಲ. ಒಂದು ಬೆಳೆಗೆ ಹೆಂಗಿಲ್ಲ ಅಂದ್ರೆ ಒಂದು 5 ಇಂದ 6 ಸತಿ ರಾಕ್ಷಸಿ ಕಳೆ ಎಷ್ಟೊಂದು ನಾಶ ಮಾಡಿದ್ರು ಬರ್ತಾನೆ ಇರುತ್ತೆ. ಬೇಕಾದ್ರೆ ರೈತರಿಗೆ ಅನುಭವ ಇರುತ್ತೆ. ಅವ್ರಿಗೆ ಎಷ್ಟೊಂದು ಕಿತ್ತಾಕ್ದ್ರು ಹೊಲೆ ಗದ್ದೆಯಲ್ಲಿ ಇದ್ದೇ ಇರುತ್ತೆ. ಇವತ್ತು ನಿಮ್ಮ ತೋಟದಲ್ಲಿ ಅವನನ್ನ ಫುಲ್ ಸಂಪೂರ್ಣವಾಗಿ ತಡೆಗಟ್ಟಬೇಕಂದ್ರೆ, ಇದು ಫಸ್ಟು ವಿಧಾನ ಬಂದು ಸಸಿ ಚಿಕ್ಕದಾಗಿರೋವಾಗೆ ಇದನ್ನು ನಾಶ ಮಾಡಬೇಕು. ಯಾವ ರೀತಿಯಪ್ಪ ಅಂದರೆ, ಇದು ಈ ಥರ ಹೂವು ಗಿಡ ಬಿಡಬಾರ್ದು. ಬರೀ ಎಲೆಯಲ್ಲಿದ್ದಾಗೆ ಚಿಕ್ಕ ಸಸಿಯಾಗೆ ನಾಶ ಮಾಡಬೇಕು. ಇಲ್ಲ ಈ ಥರ ಹೂವು ಬಂತು ಆ ಟೈಮಲ್ಲಿ ನಾಶ ಮಾಡಿದ್ರು ವೇಸ್ಟು, ಮತ್ತೆ ಅದೇ ಬೆಳೆಯಲ್ಲೇ ಬರುತ್ತೆ.